ಹ್ಞೂ ಎಲ್ಲಿಗೆ ಬಂದು ಹತ್ತಪ್ಪ ಇದಂತೆ ನನ್ನ ತಗ ಆಕಿನ ಮಾತಾಡ್ಸ್ಬೇಕಂದ್ರೆ ಆಕಿ ಸಿಗಲಿಲ್ಲ. ಅತ್ತಿನ ಕೇಳಿದ್ರೆ ಅತ್ತಿ ನೋಡಿದ್ರೆ ಬಿಲ್ಕುಲ್ ಆಗೋದೇ ಇಲ್ಲ ಅಂತಾಳ. ಅಯ್ಯೋ ದೇವ್ರೇ. ಅಲ್ಲ ಸುಮ್ಮನಿದ್ದೆ ಈ ನಮ್ಮವ್ವ ಅಂದ ತಗ ಮದ್ವೆ ಮಾರಿ ಮಸಡಿ ಅಂತೇಳಿ ನಿಂತ ತಗ. ಈಗ ಹಿಂಗಂದ್ರೆ ಇದ್ರಾಗ ತಪ್ಪ್ಯಾರ್ದು ಸರಿಯಾದ ಅಂತೇಳಿ ಗೊತ್ತಾಗೋಲ್ತು. ಇವ ಬಡ ಬಡ ಇವ ಸ್ವಣಾಕಿನ್ನೆಂದ್ರೆ ಚಿಂತೆ ಬಿಡ್ತತಿ. ಏನು ಮತ್ತೊಂದು ತಾ ಮಾಡೋದಿರಲಿ ನಂಗೆ ಓದಿರ್ತಾಳತ್ತಾಗ. ಏನು ಕರ್ಮ ಅಂತ ಬಂದು ಮನೆ ಸೇರಿದ್ನೇ ಏನಾತಾಗ. ಅಯ್ಯ ಇಲ್ಲಿ ಕಟ್ಟಿದ್ದು ಹಗ್ಗೆಲ್ಲೋತು. ಆ ಕಡೆ ಬಿಸಿಲೇ ಬೀಳಂಗಿಲ್ಲ. ಆ ಕಡೆ ಕಟ್ಟಾರಲ್ಲ ಚೆಲಿಬ್ಯಾನ ತಗ. ತಡಿ ಆ ಕಡೆಯಿಂದ ಬಿಚ್ಚಿ ಈ ಗಿಡಕ್ಕೆ ಕಟ್ಟಣ. ಅಲ್ಲಾಕ್ ನಿಂತಾರ ಇವ್ರು? ಅಲ್ಲಾಕ್ ನಿಂತೀರಿ ಅಣ್ಣ? ಹಾಂ ಅದ ಅದಕ್ಕೆ ಅದು ಸುಮ್ಮನೆ ನಿಂತಿದ್ದೆ ರೀ. ಓ ಮದುವೆ ನಿಂತ ಅಂತೇಳಿ ಬೇಜಾರು ಮಾಡ್ಕೊಂಡು ನಿಂತಿದ್ರನ ಅಲ್ಲ? ಹ್ಞೂ ಹೋಗಿದ್ರಲ್ಲ ಮಾತಾಡಕ್ಕ, ಏನಂದ್ರ? ಅದು ನಮ್ಮ ಅತ್ತಿ ಅಂತೂ ಬಿಲ್ಕುಲ್ ಆಗೋದೇ ಇಲ್ಲ. ನನಗೆ ಮನಸ್ಸೇ ಇಲ್ಲ. ನೀ ಅದು ಯೋಚನೆನೂ ಮಾಡೋಕೋಬೇಡ. ನಾ ಕೊಡಲ್ಲ ಅಂತ ಅದಾರ. ನಿಮ್ಮ ಅತ್ತಿ ಮಗಳ ಜೊತೆ ಮಾತಾಡಿದೆ? ಸಿಗ್ಲೇ ಇಲ್ಲಕ್ಕಿ. ಅಲ್ಲಿ ಯಾರೋ ಗೆಳತಿ ಮನೆಗೆ ಹೋಗ್ಯಾಳ ಅಂತಂದ್ರು. ಎಲ್ಲೋಗಿದ್ಲ ಏನೋ. ನಾನು ಒಂದಿಟ್ಟು ನಿಂತೆ ನೋಡೋಣ ಅಂತೇಳಿ ಎಲ್ಲೂ ಕಾಣಲಿಲ್ಲ. ಇನ್ನು ಅಲ್ಲೇ ನಿಂತ್ರೆ ಸರಿ ಅನ್ಸಂಗಿಲ್ಲ ಅಂತೇಳಿ ಅದ್ರಾಗ ಬೇರೆ ಅವನು ಅಂತೇಳಿ ಹೋಗಲ್ಲ ಅಂತ ಹೇಳಿದ್ದೆ. ಯಾಕೆ ಹೋದೆ ಅಂತ ಓದಿರ್ತಾಳೆ, ಅದಕ್ಕೆ ಗೊತ್ತಾದ್ರೆ ಅಂತ ಬಂದ್ಬಿಟ್ಟೆ. ಓ ಹೌದಾ? ನಾವೊಂದು ಮಾತು ಹೇಳಿದ್ರೆ ತಪ್ಪು ತಿಳ್ಕೊಬಾರ್ದು. ಇಲ್ಲ ಏನಂದ್ರೆ 2 ಕೈ ಸೇರಿದ್ರೆ ಚಪ್ಪಾಳೆ ಆಗೋದು, ಹೌದಾ? ಒಂದೇ ಕೈಲೇ ಚಪ್ಪಾಳೆ ಆಗೋದಿಲ್ಲ, 2 ಕೈ ಸೇರಿದ್ರೇ ಆಗೋದು. ಹಂಗೆ ಈಗ ಅವ್ರದ್ದು ಒಂದೊಂದು ಸಣ್ಣ ತಪ್ಪಿರ್ಬೋದು, ಇವ್ರದ್ದು ತಪ್ಪಿರ್ಬೋದು. ನಾ ಬರೀ ನಿಮ್ಮ ವಾರದಷ್ಟೇ ತಪ್ಪು ಅತ್ತಿಯರ್ದ ಅಂತ ನಾ ಹೇಳಂಗಿಲ್ಲ. ಇಲ್ಲಿ ತಪ್ಪು ಅವ್ರದ್ದು ಆಗೈತಿ. ಅವ್ರದ್ದು ಇದ್ದಲ್ಲೇನೆ ಮತ್ತು ಇವರು ತಪ್ಪು ಮಾಡಿರ್ತಾರೆ. ಆದರೂ ಇವರು ಹೇಳ್ದೆ ಕೇಳ್ದೆ ಹಂಗೆಲ್ಲ ರೊಕ್ಕ ಪಕ್ಕ ತೊಗೋಬಾರ್ದಾಗಿತ್ತು. ಅದು ಯಾಕೆ ಸರಿ ಇಲ್ಲ. ಹೌದು, ನೀವು ಹೇಳ್ತಿರ್ಕರೆ. ಆದರೆ ಏನು ಮಾಡ್ಬೇಕು? ಈಗಾಗಲೇ ಆಗಿ ಹೋಗೈತಲ್ಲ, ತೊಗೊಂಡಾತು. ನೀವು ಮುಂದೂ ಅಕಸ್ಮಾತ್ ಏನಾರ ನಿಮ್ಮ ಮದುವೆ ಆತಪ್ಪ ಅಂದ್ರೆ ನೀವು ಹಿಂಗೆ ಎಲ್ಲದಕ್ಕೂ ಮಾತು ಕೇಳ್ಕೊತಿದ್ರೆ ನಡೆಯಲ್ಲ. ನೀವು ತಪ್ಪು ಅಂತ ಹೇಳ್ಬೇಕು. ನಿಮ್ಮ ತಾಯಿಯವ್ರು ಮಾಡಿದ್ದಕ್ಕೆಲ್ಲ ನೀವು ಸುಮ್ಮನೆ ಇರಬಾರ್ದು. ನಾನು ಅಂತೀನಿ, ನೀವು ಯಾಕೆ ನಾನು ಆಕಿನ ಮದುವೆ ಮಾಡ್ಕೋತೀನಿ, ನಾನು ಆಕಿನ ಬೇಕಾದ್ರೆ ಚಲೋ ತಂಗೆ ಇಟ್ಕೊತೀನಿ, ನಿಮಗೆ ನಮ್ಮ ಅವ್ವನ ಬಗ್ಗೆ ಎಲ್ಲ ಸಿಟ್ಟಿರೋದು, ನಾ ಬೇಕಾದ್ರೆ ಆಕಿನ ಬೇರೆ ಮನೆ ಮಾಡಿ ಇಡ್ತೀನಿ ಅಂತ ಅನ್ಬಾರ್ದು. ಅಯ್ಯೋ ಅಯ್ಯೋ ಮೆಟ್ಟಕ್ಲಾಡಿ, ನನ್ನ ಮಗನ್ನ ನನ್ನ ವಿರುದ್ಧ ಎತ್ತು ಕಟ್ಟಕತ್ತೀಯ. ನನ್ನನ್ನು ಬಿಟ್ಟು ನನ್ನ ಮಗ ದೂರ ಆಗಲಿ ಅಂತ. ಅಬ್ಬಾ ಬಾ ದೇವ್ರೇ. ಅದು ಹೋಗಲಿ ಬಿಡ್ರಿ, ಈಗ ಏನೂ ಆಗಿಲ್ಲ. ನೀವು ಒಂದ್ಸಲ ಹುಡುಗಿ ಜೊತೆ ಮಾತಾಡ್ರಿ. ಮಾತಾಡಿ ನನ್ನ ಮದುವೆ ಮಾಡ್ಕೊ ಅಂತ ಹೇಳ್ರಿ. ಏನಂತಾಳ ನೋಡ್ರಿ. ಅಕಸ್ಮಾತ್ ತಂದೆ ತಾಯಿ ಸಲುವಾಗಿ ಒಲ್ಲೆ ಅಂದಿರ್ಬೋದು. ಆಕಿಗೆ ಏನಾರ ಮನಸ್ಸಿದ್ರು ಇರ್ಬೋದಲ್ಲ. ಏನು ಮನ್ಸ ಏನಪ್ಪ. ನಾನು ಆಕಿನ ಮಾತಾಡ್ಸ್ಬೇಕಂತ ಓದಾಡಕತ್ತೀನಿ. ಆದ್ರೆ ಆಕಿಗೆ ನನ್ನ ಮಾತಾಡಿಸ್ಬೇಕು ಅಂತ ನೆನಪೇ ಇದ್ದಂಗಿಲ್ಲ. ನನಗೆ ಏನು ಮಾಡ್ಬೇಕಂತೇಳಿ ತಿಳಿಲಾರ್ದಂಗೆ ಆಗ್ಬಿಟ್ಟತಿ. ಬೇಜಾರು ಮಾಡ್ಕೊಬಿಡ್ರಿ. ನೀವು ಹಿಂಗೆ ಮಾಡಿರಿ, ಹೊಳ್ಳಬಳ ಹೋಗಿ ಕೇಳ್ತಾನೆ ಇರ್ರಿ. ಒಂದ್ಸಲ ಕೇಳಿದೆ ಅವ್ರು ಆಗಲ್ಲ ಅಂದರು ಅಂತ ಸುಮ್ಮನಾಗಬೇಡ್ರಿ. ಹೊಳ್ಳಬಳ ಹೋಗಿ ಕೇಳ್ರಿ. ಅವಾಗ ಅವ್ರಿಗೂ ಗೊತ್ತಾಕೈತಿ ನೀವು ನಿಜವಾಗ್ಲೂ ಆಕಿನ್ನ ಮದುವೆ ಮಾಡ್ಕೋಬೇಕಂತ ಅದೀರಿ ಅಂತೇಳಿ. ನಮ್ಮ ಕಸ್ತೂರಿ ಎತ್ತಿಗೆ ನಮ್ಮನ್ನು ಕಂಡ್ರೆ ಆಗೋದೇ ಇಲ್ಲಂತೆ. ಯಾವಾಗ ನೋಡಿದ್ರು ಹಿಂಗೆ ಅಂತ ಸಿಡಿಮಿಡಿ ಮಾಡ್ತಾರಂತ. ನಮ್ಮ ಅವ್ವನ್ನ ನೋಡಿದ್ರಂತೂ ಸಿಟ್ಟೆ ಬರ್ತದಂತ ಅವ್ರಿಗೆ. ನಮ್ಮ ಅವ್ವನ್ನ ನೆಮ್ಮದಿಯಾಗಿರಕ್ಕೆ ಬಿಟ್ಟೇ ಇಲ್ಲ ಅಂತವ್ರು ಅವಾಗೆಲ್ಲ. ಯಾರು ಹೇಳಿದ್ರು? ನಮ್ಮ ಅವ್ವ ಹೇಳಿದ್ಲಲ್ಲ, ಕಷ್ಟ ಅನ್ಭವಿಸ್ತಕ್ಕಿ ಪಾಪ. ಆಕಿ ಹೇಳಿದ್ಮೇಲೆ ಮತ್ತೆ ಯಾರು ಹೇಳ್ಬೇಕು? ಅದಕ್ಕೆ ನನಗೊಂದೊಂದು ಸಲ ಭಾರಿ ಸಿಟ್ಟು ಬಂದ್ಬಿಡ್ತತಿ. ಈಗ ನಮ್ಮಿಬ್ರು ಮದುವೆ ಆಗತ್ತೆ ತಪ್ಸಕತ್ತಾರ. ಅವಾಗ ಇನ್ನೇನೇನು ಮಾಡಿರ್ಬೋದು? ಇಲ್ಲ ಹಾಗೆಲ್ಲ ಮಾತಾಡಬೇಡ್ರಿ. ನಾನು ಅಂತೇನಲ್ಲ, ಅವ್ರು ಹೆಂಗದಾರೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಮದುವೆ ಆಗತ್ತೆ ತಪ್ಪಿಸಿದ್ರು ಅಂದರೆ ನಂಗೆ ಏನಪ್ಪ ಇದು ವಿಚಿತ್ರ ಅನ್ಸಾಕತ್ತೈತಿ. ಹಂಗಿದ್ದರು ಮೊದಲು ಕೊಡಕ್ಕೆ ಯಾಕೆ ಒಪ್ಕೊಂಡಿದ್ರೆ? ಈಗ ತಪ್ಪು ಮಾಡಿ ಸಿಕ್ಕೊಂಡಿರೋದು ಅತ್ತಿಯರಲ್ಲನ. ನಾ ಹೇಳ್ತೇನಲ್ಲ, ತಪ್ಪು ಅತ್ತಿಯರದೇ ಇರ್ತೈತಿ. ಏನು ನೀನು ಒಂದು 2 ಸಲ ಹೋಗಿ ಕೇಳು. ಅತ್ತಿ ನೀವು ಹೆಂಗೆ ಹೇಳ್ತೀರ ಹಂಗೆ ಕೇಳ್ತೇನೆ, ನಂಗೆ ಮದುವೆ ಮಾಡಿಕೊಡ್ರಿ ಅಂತ ಹೇಳು. ಅದ್ರಾಗೇನು ತಪ್ಪಿಲ್ಲ. ಏ ಬಿಕ್ನಾಸಿ, ಬಾ ಮಿಟಕ್ಲಾಡಿ, ನನ್ನ ಮಗನ್ನ ನನ್ನ ವಿರುದ್ಧನ ಎತ್ತು ಕಟ್ಟಕ್ಕೆ ನೋಡಕತ್ತೀಯ ನೀನು? ಎಷ್ಟಿರ್ಬೇಕು ನಿನಗೆ ದಿಮಾಕ್? ನನ್ನ ಮಗನ್ನ ನನ್ನ ವಿರುದ್ಧ? ಅಬ್ಬಾ ಹೌದನ್ಬಕ್ ಬಿಡ ನಿನಗೆ. ಅದು ಇಲ್ಲ ಅತ್ತಿಯವ್ರ, ನಾ ಎತ್ತು ಕಟ್ಟಕತ್ತಿಲ್ಲ. ಹೋಗಿ ಕೇಳು. ಏನ ಈಗ ಹೇಳಕತ್ತಿದ್ದಲ್ಲ ಓಡೋಗಿ ಮದುವೆ ಮಾಡ್ಕೋ ಅಂತೇಳಿ? ನೀನ ಬೇಕು ಓಡ್ ಬಂದು ಸೇರ್ಕೊಂಡಿದ್ದು ಸಾಲ್ದನ? ಅದಕ್ಕೆ ನನ್ನ ಮಗನ ಓಡೋ ಕಳಿಸ್ಬೇಕಂತ ಮಾಡಿಯನ. ಅಂದ್ರೆ ಎಲ್ಲ ಹಿರೇತನ ನಿಂದೆ ಹಾಕತ್ತಲ್ಲ. ದೌಡ್ ನನ್ನ ನಿಗರ್ಬಾಡ ನೀರು ಕುಡಿದು ಕುಂದಿರ್ಬೇಕಂತೀಯನ ಅಲ್ಲ? ಅಬ್ಬಾ ದೇವ್ರೆ, ನೀನು ಎಷ್ಟರ ಮಟ್ಟಿಗದಿ ಅಂತಂದ್ರೆ ನಿನ್ನ ಜೀವನದಾಗ ಉದ್ದಾರ ಆಗಲ್ಲ. ನೀನು ನೋಡ್ತೀರ. ಬರ್ಲಿ ನಿನ್ ಗಂಡು ಬರ್ಲಿ. ನೀನು ಇನ್ನೊಂದು ಮಿನಿಟು ಇಲ್ಲಿ ಇರಬಾರ್ದು. ಇವತ್ತು ನನ್ನ ಮಗನ್ನ ನನ್ನ ವಿರೋಧ ಕಟ್ಟಕತ್ತಿ. ನಾಳೆ ಇನ್ನೊಂದು ದಿನಕ್ಕೆ ನನ್ನ ಗಂಡನ್ನ ನನ್ನ ವಿರೋಧ ಕಟ್ತಿ. ಇಡೀ ಮನಿನ ನಿನ್ನಂತ ಮಾಡ್ಕೊಂಡ್ಬಿಡ್ತಿ. ಅವಾಗೇನು ಮಾಡ್ಲ ನಾನು? ಇಲ್ಲ ಇದು ಹಿಂಗ ಬಿಟ್ರೆ ಸರಿ ಹೊಂದಂಗಿಲ್ಲ. ಮೊದಲು ನಿನ್ನ ಮನೆ ಬಿಟ್ಟು ಓಡಿಸಿದ್ರೆ ಎಲ್ಲ ಸರಿ ಆಗದ. ಊರ್ ಮಿಟಕ್ಲಾಡಿ ಏನು? ಅಬ್ಬಾ ಎಷ್ಟು ಐಡಿಯಾ ಮಾಡಿ ನೀನು. ಯಾರು ನಿಮ್ಮ ಅವ್ವ ಹೇಳ್ಕಳ್ಸಾಳನ ಇದನ್ನೆಲ್ಲ ಮಾಡ ಹಿಂಗೆ ಅಂತೇಳಿ? ಹೇಳ ನಿಮ್ಮ ಅವ್ವ ಹೇಳ್ಕಳ್ಸಾಳನ?
ಆಕಿನೇ ಹೇಳಿ ಕಳ್ಸಿರ್ತಾಳೆ, ಅದಕ್ಕೆ ಬಂದು ಸೇರ್ಕೊಂಡು ಇಲ್ಲಿ ಬಡ್ಕೊಂಡೆ ಮಾಡ್ಕೋಬೇಡ ಆಕಿನ್ನ ಮದ್ವೆ ಮಾಡ್ಕೋಬೇಡ ಅಂತೇಳಿ. ನನ್ನ ಮಾತು ಎಲ್ಲಿ ಕೇಳ್ತೀರ ನನ್ನ ಮಾತು? ನಮ್ಮವ್ವ ಏನು ಹೇಳಿಲ್ಲತ್ತಿ, ಏನು ಹೇಳಿಲ್ಲ ಪಾಪ ನಿಮ್ಮವ್ವ ಅಲ್ಲ. ಮಾಟ್ಕರ್ತಿ ಇರಡ, ಇನ್ನೇನಾರ ಯಾವತ್ತಾರ ಮಾತಾಡಿದಿ ನಮ್ಮ ನಡಕ ಮತ್ತೆ ಹುಷಾರ್. ನನ್ನ ಮಗ ಬರಕ್ಕಿಂತ ಮುಂಚೆ ಮನೆ ಬಿಟ್ಟು ನಡಿ. ಏನ ನನ್ನ ಮಗ ಬಂದ್ಮೇಲೆ ಕಳಿಸ್ಬೇಕಂತಿದ್ದೆ, ಈಗ ನಡಿ ಮನೆ ಬಿಟ್ಟು ನಡಿ. ಅವ ಏನವ ನೀನು ಇದಕ್ಕೆ ಹಂಗೆ ಕೇಳ್ದಾಡಕತ್ತಿ? ಸುಮ್ಮನಿರ, ಅವ್ರು ಮಾತಾಡಕತ್ತಾರ ಅಷ್ಟೇ, ನೀ ಅದಕ್ಕೆ ಹಂಗೆ ಮನೆ ಬಿಟ್ಟು ಹೋಗೋ ಮಾಡು. ಸುಮ್ಮನಿರವ, ಇದಕ್ಕೆ ಹಂಗೆ ಮನೆ ಬಿಟ್ಟು ಕಳ್ಸಕತ್ತಿ? ಅಯ್ಯೋ ದೇವ್ರೇ, ಏನ್ಲ ಅಕ್ಕಿ ಗಾಳಿ ಬೀಸ್ತಾನೆ ನಿನಗೆ? ನಿನಗೆ ಅಲ್ಲಿ ಹೋಗ್ಬೇಡ ಅಂತ ಹೇಳಿದ್ನಿಲ್ಲ ನಾನು. ಬಾಯಿ ಮುಚ್ಕೊಂಡಿರು ಒಂದು 2 ದಿನ ಎಲ್ಲ ನೆಟ್ಕಕತ್ತೆ ಅಂತ ಹೇಳಿದ್ನಿಲ್ಲ, ಅಷ್ಟು ಕುಣಿತೀಯನ? ಅಲ್ಲಿ ಕೇಳಕ್ಕೆ ಹೋಗಿದ್ದೆ, ಮಾತಾಡಕ್ಕೆ ಹೋಗಿದ್ದೆ. ನೀ ಸುಮ್ಮನಿರೀಗ ಅದೆಲ್ಲ ನನ್ಗೆ ಮಾತಾಡಿ ಬಂದ ಗುಟ್ಲೆ ಏನಾಗುದಿಲ್ಲ. ನೀ ಅದಕ್ಕೆ ಹಂಗೆ ಮಾಡ್ಬೇಡ, ಅದಕ್ಕೆ ಮನೆ ಒಳಗೆ ಹೋಗ್ರಿ. ನಿನಗೆ ಹೊರಗೆ ನಡಿ ಎಂದೆ ನಾನು. ಹೊರಗೆ ನಡಿ ಅಂದಿದ್ದು, ಒಳಗಲ್ಲ. ಈಗೇನು ಹೊಕ್ಕಿಯ ಏನ ಬೂಟ್ ಗಿಟ್ ತೊಗೊಂಡು ಬೀಳ್ಬೇಕ? ಹೋಗಲ್ಲ. ಯಾಕೆ ಹೋಗ್ಬೇಕತ್ತೀಯಾರ? ನೀವು ಹೆಂಗೆ ಈ ಮನೆ ಸೊಸಿಯೋ ಹಂಗೆ ನಾನು ಈ ಮನೆ ಸೊಸಿ. ಏನ ನಾನು ಈ ಮನೆ ಸೊಸಿಯ? ಓಯ್, ಇದು ನನ್ನ ಮನೆ, ನಾನು ಈ ಮನೆಯ ಅತ್ತೆ ಅದನಿ. ನೀನು ಬಂದಿರೋದು ಈಗ, ಅದು ನಾ ತರಲಾರ್ದ. ಓ, ನೀವು ಕಟ್ಸಿದ್ದ ಇದು ಮನೆ? ಹೇಳ್ರಿ, ನೀವು ಕಟ್ಸಿದ್ದ? ಹೌದು. ನಿಮ್ಮ ಮಾವ ವಿಪರೀತ ಸಾಲ ಮಾಡ್ಕೊಂಡು ಇದ್ದಿದ್ದ ಮನಿನೂ ಹರಾಜಿಗೆ ನಿಂತಿತ್ತು. ಆವಾಗ ನಮ್ಮ ಅಪ್ಪ ರೊಕ್ಕ ಕೊಟ್ಟು ಉಳಿಸ್ಕೊಟ್ಟಿರೋ ಮನಿ ಇದು. ಅಂದ್ರೆ ಈ ಮನೆ ನಮ್ಮ ಅಪ್ಪಂದೇ ಆಯ್ತು, ನಾನು ಈ ಮನೆಯಾಗ ಇರ್ಬೇಕಾದಕ್ಕೆ. ನಡಿ ಮೊದ್ಲು, ಅದು ಏನೇ ಆಗಲಿ ಹರಾಜಿಗೆ ಇದ್ದಿದ್ದು ಉಳಿಸ್ಕೊಟ್ಟಾರ. ಆದ್ರೆ ಈ ಮನ್ಯಾಗ ನನ್ನ ಮಗ, ನನ್ನ ಗಂಡ ಇದೇ ಮನೆ ಒಳಗೆ ಹುಟ್ಟಿರೋದು. ಹೌದಾ? ಅಂದಮೇಲೆ ಇದು ಅವ್ರ ಅಪ್ಪನ ಆಸ್ತಿನಿ. ನಾನು ಇಲ್ಲೇ ಇರ್ತೇನೆ, ನಾನು ಎಲ್ಗೂ ಹೋಗಂಗಿಲ್ಲ. ನಿಮಗೆ ಈ ಮನ್ಯಾಗ ಇರೋಕೆ ಎಷ್ಟು ಅಧಿಕಾರ ಐತಿ ಅಷ್ಟು ಅಧಿಕಾರ ನನಗೂ ಐತಿ. ನಾನು ಮದುವೆಯಾಗಿ ಬಂದಿರೋಕೆ, ಹಂಗೆ ಓಡಿ ಬಂದು ಹೊಕ್ಕೊಂಡಿರೋಕ್ಕೆಲ್ಲ. ನೀವು ಇನ್ನೂ ಮಾತುಕೊಂಡು ಮನೆ ಬಿಟ್ಟು ಹೋಗಿ ಅಂತೇಳಿ ಅನ್ಬೇಡ್ರಿ ಅತ್ತಿಯರ. ಏನು ಅಬ್ಬ ಎಷ್ಟು ಸೊಕ್ಕು ನಿನಗೆ? ಮಾತುಗೊಂಡು ಮನೆ ಬಿಟ್ಟು ಹೋಗನ್ಬಾರ್ದ ನಿನಗೆ? ಇಲ್ಲ, ಇಲ್ಲೇ ಇರು, ಆರಾಮಾಗಿ ರಾಣಿಗತಿ ಅಂತ ಹೇಳ್ತಾನೆ ನಿನಗೆ. ಎಷ್ಟು ಸೊಕ್ಕಿರ್ಬೇಕು ನಿನಗೆ? ಅದು ಹೆಂಗೆ ಇಲ್ಲಿರ್ತೀಯ ನಾನು ನೋಡ್ತೀನಿ. ಆಯಿತು, ಇಲ್ಲೇ ಗೊತ್ತಾಕೈತಿ ನೀವು ಹೆಂಗದೀರಿ ಅಂತೇಳಿ. ಸುಮ್ಮನೆ ಆ ಕಸ್ತೂರಿ ಅವ್ರ ಮೇಲೆ ಏನು ಇಲ್ಲದ ಆಪಾದನೆ ಹೊರಸಾತಿರಿ. ನೀವು ಈಗ ಹಿಂಗೆ ಮಾಡೋರು, ಇನ್ನು ಅವಾಗ ಇನ್ನು ಹೆಂಗೆ ಮಾಡಿರ್ಬೋದು? ನನ್ನ ಮನೆಗೆ ಬಂದೈಕಿ ಅಂತೇಳಿ ಆಕಿಗೆ ಎಷ್ಟೆಷ್ಟು ಅವ್ರಿಗೆ ಅವಮಾನ ಮಾಡಿರೋ ಏನೋ ಯಾರಿಗೆ ಗೊತ್ತು. ಅದಕ್ಕೆ ಅವ್ರು ಹಂಗೆ ನಡ್ಕೊಂಡಿರ್ಬೇಕು. ಅದಕ್ಕೆ ಅವರಿಗೆ ಇಲ್ಲಿ ಹೆಣ್ಣು ಕೊಡೋಕೆ ಇಷ್ಟ ಇಲ್ಲ. ನೋಡಪ್ಪ, ಇವತ್ತು ನಿನ್ನ ಲಗ್ನ ಆಗಕತ್ತಿಲ್ಲ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಅವ್ವಾರ, ಮತ್ತೆ ಯಾರೂ ಅಲ್ಲ. ಮನೆ ಬಿಟ್ಟು ಹೋಗ್ಬೇಕಂತ, ಮನೆ ಬಿಟ್ಟು ನನಗೇನು ಹರ್ಕತ್ತಿದ್ದಿಲ್ಲ. ನಾನು ಯಾವ ಮನೆನೂ ಬಿಟ್ಟು ಹೋಗಲ್ಲ, ಇಲ್ಲೇ ಇರ್ತೀನಿ. ಎಷ್ಟು ಸೊಕ್ಕಿಗೆ ನೀನು ಬಂದು ಒಂದು 4 ದಿನ ನಾಯಿಗತ್ತೆ ಬಾಲ ಮುದ್ರಕೊಂಡಿದ್ದು, ಇವತ್ತಿಷ್ಟು ಆಟ ಆಡ್ಬಿಟ್ಲಲ್ಲಿಕ್ಕಿ. ಏಯ್ ಮಾರಿ, ಏನು ನೋಡ್ತೀನಿ? ನಡಿ ಒಳಗೆ. ಹೌದು, ಮಾತಾಡಕ್ಕೆ ಹೋಗಿದ್ದಿಲ್ಲ. ಏನಂದ್ರೆ ಅದ ಹರಡಿದ್ಲನ, ಕೊಟ್ಟು ಮದುವೆ ಮಾಡಲ್ಲ ಅಂತೇಳಿ ಹರಡಿರ್ತಾಳೆ ಬಿಡೋಕೆ. ಅದನ್ನು ಬಿಟ್ಟರೆ ಇನ್ನೇನು ಮಾಡ್ತಾಳೆ? ಮತ್ತೇನಂದ್ಲ? ಕೊಟ್ಟು ಮದುವೆ ಮಾಡಲ್ಲ ಅಂತೇಳಿ ಅಂದರು. ಏನು ಮಾಡ್ಬೇಕು ನಂಗೆ ಆಗ್ಬಿಟ್ಟತ್ ಬೇವ ನಂಗೆ ತಗ. ಅದಕ್ಕೆ ಯಾಕಷ್ಟು ಬೇಜಾರು ಮಾಡ್ಕೋತಿ? ಬಾಯಿ ಮುಚ್ಕೊಂಡಿರೋ ಏನಾಗೋದಿಲ್ಲ. ನಮ್ಮಪ್ಪ ಇಲ್ಲನ, ನನಗೆ ಗೊತ್ತಾತ. ನಮ್ಮಪ್ಪಗೆ ಏನು ನನ್ನ ಮ್ಯಾಗ ಅಷ್ಟೇನು ಸಿಟ್ಟು ಬಂದಿಲ್ಲ. ನಮ್ಮಪ್ಪಗೆ ಈಗೂ ಹೋಲ್ಬಿಡು ಮಗಳು ಏನಾತ ಅನ್ನೋದೇ ಐತೆ ತಲೆಯಾಗ. ಈ ನಮ್ಮವ್ವ ಒಂದತ್ತಾಗ ಎಲ್ಲರ ಮುಂದೆ ಬಾಯಿ ಮಾಡಿ ಎಲ್ಲ ಹದಗೆಡಿಸ್ಬಿಟ್ಲ. ಅಲ್ಲ, ಮಗಳು ಅನ್ನೋದು ಒಂದು ಸ್ವಲ್ಪ ಬೇಡ, ಸ್ವಲ್ಪ ಸಮಾಧಾನ ಕೇಳಿದ್ರೆ ಆಗೋಗಿರ್ತಿತ್ತು. ಅವ್ರಿದ್ರಿಗೆ ಬಾಯಿ ಮಾಡೋಂಥದ್ದು ಏನಿತ್ತು ಅಂತೀನಿ ನಾನು. ಈ ನಮ್ಮವ್ವ ಯಾಕೆ ಹಿಂಗೆ ಮಾಡಿಲ್ಲ ಏನಾತಾಗ? ಅವ ಈಕಿನ ಒಂದು 4 ದಿನ ಅವ್ರ ಅವ್ರ ಮನೆಗೆ ಕಳಿಸ್ಬೇಕು ಅನ್ನತಾಳ. ಯಾರನ್ನ? ಹುಡುಗಿನ ಒಂದು 4 ದಿನ ಅವ್ರ ಅವ್ರ ಮನೆಗೆ ಕಳಿಸ್ಬೇಕು ಅನ್ನತಾಳ. ಕಳಿಸ್ಬೇಕನ್ವೇ? ನಾನು ಅದ ನಿನ್ನೆ ಕೇಳಿ ಹೇಳ್ತೇನೆ ಅಂದೆ. ಇಲ್ಲಿ ಆಕಿಗೆ ಒಂಥರ ಬೇಜಾರಾದಂಗೆ ಆಗೈತಲ್ಲ, ಅದಕ್ಕೆ ಒಂದು 4 ದಿನ ಅಲ್ಲಿ ಕಳ್ಸೋಣ ಅಂತ. ಸಾಲಿಲ್ಲ ಮೂಲಿಲ್ಲ, ಅದಕ್ಕೆ ಮುಗ್ದೈತಲ್ಲ ಅದ್ರ ಸಂಬಂಧ. ಬೇಡ ಈಗೇನು ಅಲ್ಲಿ ಕಳಿಸ್ಬೇಡ. ಅಲ್ಲ ಅತ್ತಿಯಾರ, ಆಕಿಗೂ ಬೇಜಾರಾಗಿತ್ತ, ಒಂದು 4 ದಿನ ಕಳ್ಸೋಣ ಅಂತ. ಒಂಚೂರು ಹೋಗಿ ಬರಲಿ, ಆಮೇಲೆ ವಾಪಸ್ ಇದು ಏನದು ಫಸ್ಟ್ ಇಯರಿಗೆ ಹಚ್ಚತಾಳ ಏನ ಅಂತ. ಮತ್ತೇನು ಓದೋ ಅವಶ್ಯಕತೆ ಇಲ್ಲೀಗ. ಅಲ್ಲ, ಓದ್ಲಿಕ್ಕಟ್ಟೋತು. ಒಂದು 4 ದಿನ ಕಳಿಸ್ತೀರನ್ರಿ ಅತ್ತಿಯಾರ? ಎಲ್ಲಿಗೂ ಕಳ್ಸಂಗಿಲ್ಲ. ಏನ ಬೇಡ, ಯಾಕಂದ್ರೆ ಈಗ ಆಕಿನ ಎಲ್ಲಿ ಕಳ್ಸೋ ಅವಶ್ಯಕತೆ ಇಲ್ಲ. ಹಿಂಗೆ ಮಾಡಿ ಇಲ್ಲಿ ಮದುವೆ ಮುರಿದು ಏನು ಅಣ್ಣನ ಮಗ್ಗ ಕೊಡ್ಬೇಕಂತಾಳ ನೋಡಿ ನೀನು ಹೆಂಡ್ತಿ. ನನ್ಗೆ ಯಾಕೆ ಹಂಗ ಅನ್ಸಕತ್ತೈತಪ್ಪ, ಇದು ಯಾಕೆ ಸರಿ ಹೊಂದ್ವಲ್ತು. ಯಾವತ್ತು ಬಡವ್ರ ಮನೆಯಾಗಿಂದ ಕನ್ಯೆ ತೊಗೊಂಡು ಬರ್ಬೇಕು, ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಹೊಂದಿಕೆ ಅಕ್ಕವು. ಯಾಕಂದ್ರೆ ನಮ್ಮ ಮನೆಯಾಗೆಲ್ಲ ಇರ್ತತಲ್ಲ, ಅದೇ ಬಡವ್ರ ಮನೆಗೆ ಕನ್ಯೆ ಕೊಡಬಾರ್ದು. ಏನ ಬಡವ್ರು ಮದುವೆ ಮಾಡ್ಕೊಳ್ಳೋದಕ್ಕೂ ಇದ್ದಂತರ ಮನೆಯಾಗಿಂದ ಹುಡುಗಿ ಅವ್ರ ಮನೆಗೆ ಹೋಗೋದಕ್ಕೂ ಭಾರಿ ವ್ಯತ್ಯಾಸ ಐತಿ. ಏನ ಇಲ್ರಿ ಮಾವರ, ನಾನು ನಮ್ಮ ಅಣ್ಣನ ಮಗ್ಗ ಆಕಿನ ಕೊಡ್ಬೇಕಂತ ನಾ ವಿಚಾರ ಮಾಡಿಲ್ರಿ. ನಿಮ್ಮ ಅಣ್ಣನ ಮಗಂದು ಪುರಾಣನ ಗೊತ್ತಾಗೈತೆ ನನಗ. ಪೂರಾ ಉಡಾಳ್ ಬಿದ್ದಾನ, ಪೂರಾ ಉಡಾಳ್ ಬಿದ್ದಾನ ನಿಮ್ಮ ಅಣ್ಣನ ಮಗ. ಗೊತ್ತೈತಿ, ಎಲ್ಲ ಸುದ್ದಿ ಗೊತ್ತಾಗೈತೆ ನನಗ.
ಏನು ಒಂದ 3 ಕಾಸು ಓದುದಿಲ್ಲ, ಏನಿಲ್ಲ, ಬರೀದಿಲ್ಲ, ಏನು ಇಲ್ಲ. ಮತ್ ಗಾಡಿ ಅದು ಇದು ಉಡಾಳ್ ಹುಡುಗರ ಜೋಡಿ ತಿರುಗುದು ಎಲ್ಲ ಹೆಚ್ಚಾಗೈತಿ ಗೊತ್ತಾ. ಹೌದಾ? ಆ, ಇಲ್ಲಪ್ಪ, ನಾನೇನು ಅಲ್ಲಿ ಕೊಡ್ಬೇಕಂತ ತೀರ್ಮಾನ ಮಾಡಿಲ್ರಿ ಮಾವರ. ಈಗ ವಯಸ್ಸಕ್ಕೆ ಬಂದ್ ಹುಡುಗಿನ ಅಲ್ಲಿ ಕಳ್ಸುದು, ಅಲ್ಲಿ ವಯಸ್ಸಿನ ಹುಡುಗದಾನ ಏನ, ನಮಗಿದೆಲ್ಲ ಸೇರ್ಕೆ ಆಗುದಿಲ್ಲ. ತಣ್ಣಗಾಕಿ ಏನ ಮನಸ್ಸು ಬದ್ಲಿ ಆಗೋ ಅವಶ್ಯಕತೆ ಇಲ್ಲ, ಇಲ್ಲೇ ಮನ್ಯಾಗ ಇರ್ಲಿ. ಏನ ನಾ ಹೇಳ್ತೇನೆ ನೋಡು, ಹುಡುಗ ಚಲೋ ಅದನ್ ಕಸ್ತೂರಿ. ನನಗೆ ಬೇಜಾರ್ನಾಗ ಶಿಟ್ನಾಗ ಮಾತಾಡಕ್ ಆಗ್ವಲ್ತು. ನೋಡ್ಪ ಆಕಿ ಬರಬರಿ ಇಲ್ಲ ಆತು. ನಾನು ನನ್ನ ಮಗಳ ಬಗ್ಗೆನ ಒಪ್ಕೊಳಕತ್ತೀನಲ್ಲ, ಆಕಿ ಬರಬರಿ ಇಲ್ಲ. ಆದ್ರೆ ಹುಡುಗ ಚಲೋ ಐತಿ, ಇಷ್ಟಪಟ್ಟಾನ. ಆಕಿಗೆ ಅವಂಗ ಇಡು ಜೋಡ್ ಐತಿ, ಬೇಡ ಮದುವೆ ಮಾಡು, ಇಬ್ರು ಚಲೋ ಇರ್ತಾರ. ನಿನ್ಗೆ ಹಂಗದ ನಾ ಒಂದು ಮಾತು ಕೇಳಲೆ? ಮಾವರ ಮದುವೆ ಮಾಡ್ತೀನಿ, ಆದ್ರೆ ಬ್ಯಾರೆ ಇರ್ಬೇಕು ನೋಡ್ರಿ, ಅಲ್ಲಿರಂಗಿಲ್ಲ ಅವ್ರ ಜೊತೆಗೆ. ಹಾಂ ಅಂದ್ರೆ ಹೂ ಅನ್ನಕ್ಕೆ. ಅಲ್ಲ ಈಗ ಇನ್ನೇನು ಮದುವೆ ಆದ್ಮೇಲೆ ಸ್ವಸ್ತ್ಯಾರ್ದ ಎಲ್ಲ ರಾಜ್ಯಭಾರ ನಡೆಯೋದು, ಅಕ್ಕಿಗಳ್ದು ಏನ್ ನಡೀತೈತಿ? ಮದುವೆ ಮಾಡು, ನಿನ್ ಮಗಳದ ರಾಜ್ಯಭಾರ. ಆಕಿ ಬಂದಕ್ಕೆ ಹೆಂಗದಾಳ ನನಗೆ ಗೊತ್ತಿಲ್ರಿ. ಅದಕ್ಕೆ ಸುಮ್ಮನೆ ಎಲ್ಲರ ಕೈ ನನ್ನ ಮಗಳು ಸಿಕ್ಕೊಂಡು ಇದು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಬೇರೆ ಮನೆ ಮಾಡಿ ಇರಲಿ, ಅವ್ರು ಇಲ್ಲೇ ಇರಲಿ, ಹಂಗಾರ ಮನೆ ಹಳೆಯಾಗಿ ಬರಲಿ. ಹಂಗಾರ ಹೆಂಗ್ ಬರಕಾಕತ್ತೇವ? ಮದುವೆಗಿಂತ ಮುಂಚೆ ಮಗನ್ ಬೇರೆ ಮಾಡಾಕತ್ತೆ ಹೇಳಂಗಾರ ನೋಡೋಣ. ಈಗ ಇವ್ರಿಷ್ಟೆಲ್ಲ ಮಾಡಿದ್ರು ನಾವು ಮತ್ತು ಮದುವೆ ಮಾಡಿದ್ರೆ ಅದು ನೋಡಿ ಜನಾರ ಏನಂತಾರ್ರಿ ಮಾವರ? ಜನ ಏನ್ ಹುಚ್ಚರನವ, ಅವ್ರಿಗೂ ಅರ್ಥಕತಿ. ಅಕ್ಕಿ ಮಾಡ್ಯಾಳ ತಪ್ಪು, ಆ ಹುಡುಗಿ ಏನ್ ಮಾಡೈತಿ ಚಲೋ ಅದಾಳ, ಅರ್ಥ ಮಾಡ್ಕೊಂತಾರ ತಗೋ. ನನಗಂತರೂ ತಲೆ ಕೆಟ್ಟು ಹೋಗ್ಬಿಟ್ಟೈತ್ರಿ ಮಾವರ. ಈಗ ಅಲ್ಲೇ ಮಾತಾಡಕ್ ಶುರು ಮಾಡ್ಯಾರ ಗೊತ್ತಾ? ಎದ್ರ ಸಂಬಂಧ ಮದುವೆ ನಿಂತು, ಏನಾತ್ರಿ ಮದುವೆ ನಿಂತೈತೆ ಏನ್ ಆಕತೆ ಅಂತ ಕೇಳಾತಾರ ನಿನ್ನೆ ನನ್ನ. ಅಲ್ಲ ಎಲ್ಲರೂ ಯಾಕೆ ನೀವೇ ಮಾತಾಡತ್ತೀರಿ? ಹಂಗಾರ ನೀವು ಯಾರು ಹೋಗಿ ಅಲ್ಲಿ ಬಾಳೆ ಮಾಡ್ತೀರಾ? ಅಯ್ಯೋ ಬಂದ್ಲಲ್ಲ ನನ್ನ ಮೊಮ್ಮಗಳು, ಎಲ್ಲಿ ಗುಡಿಗೆ ಹೋಗಿದ್ದೀನವ? ಹ್ಞೂ ಅಜ್ಜ. ಶಾಣೆ ನನ್ನ ಮೊಮ್ಮಗಳು. ಬಾರವ, ನಿಂದ ಮದುವೆ ವಿಚಾರ ಮಾತಾಡತ್ತಿದ್ವಿ. ಈಗ ಹೆಂಗ್ ನಿನ್ಗ ನಿಮ್ಮ ಮಾವ ಬಂದಿದ್ದ ಗೊತ್ತನು ಪಾಪ, ಎಷ್ಟು ನೀನ್ ಇಷ್ಟಪಡ್ತಾನವ. ಮದುವೆ ಮಾಡಿಸ್ರಿ, ನಮ್ಮ ಮೂವ್ ಮಾಡಿದ ತಪ್ಪಿಗೆ ನನ್ನ ಜೊತೆಗೆ ಯಾಕೆ ಮದ್ವಿ ನಿಲ್ಸಾಕತ್ತೀರಿ, ನಾಕಿನ್ನ ಜೀವ ಕೊಟ್ಟು ನೋಡ್ಕೋತೀನಿ, ಭಾಳ ಪ್ರೀತಿಯಿಂದ ನೋಡ್ಕೋತೀನಿ ಅಂತೇಳಿ ಎಷ್ಟು ಹೇಳಿದ ಗೊತ್ತನ. ಹೌದಾ? ಬೇಕಾದ್ರೆ ನಿಮ್ಮ ಅಮ್ಮನ್ ಕೇಳು. ಹೇಳ. ಹ್ಞೂನ್ವ, ಜೀವ ಕೊಟ್ಟು ನೋಡ್ಕೋತೀನಿ ಅಂತದು ಅಂದ. ನಿಮ್ಮ ಅತ್ತಿ ಮಾಡಿದ ಮನಸ್ಸನ್ನೇ ಹಾಕ್ಕೋಬೇಡ. ಹಾಗೆ ಇರೋದ ಮನೆ ಅಂದಮೇಲೆ, ಸಂಸಾರ ಅಂದಮೇಲೆ ಇರೋದೆ. ಹೋಗ್ಲಿ ಬಿಡು, ಅದಕ್ಕೆ ಯಾಕವ ಅದನ್ನೆಲ್ಲ ಬೇಜಾರು ಮಾಡ್ಕೋತಿ ಮೊಮ್ಮಗಳ. ನಿನಗೆ ಹೆಂಗೆ ಅನಿಸ್ತವ? ನಮ್ಮವು ಹೆಂಗೆ ಹೇಳ್ತಾಳ ಹಂಗೆ. ಕಸ್ತೂರಿ, ನಾನು ನಿಮ್ಮನ್ನೇ ಕೇಳ್ತೀನಿ, ಯಾಕಂದ್ರೆ ನನಗೇನು ಮಾಡ್ಬೇಕಂತೇಳಿ ತಿಳಿವಲ್ತು. ಕತ್ತಿನೂ ಮುಂದುವರಿಸ್ಬೇಕು. ತಾಯಿ ಮಾಡಿದ ತಪ್ಪಿಗೆ ಮಕ್ಳು ಏನು ಮಾಡ್ತಾರೆ? ಮಗ ಚಲೋನೇ ಅದನ್ನ, ಇಷ್ಟಪಟ್ಟನ, ಮದ್ವೆ ಮಾಡೋಣ ಅಂತ ಅಂದ್ಕೊಂಡೇನಿ. ಭಾಳಷ್ಟು ಮಂದಿ ಬ್ಯಾಡ ಅಂತೀರಿ, ವಿಚಾರ ಮಾಡಿರಿ, ಮಾಡೋದೇ ಒಳ್ಳೆಯದು. ಕತ್ತಿನೂ ಮುಂದುವರಿತೈತಿ, ನನಗೂ ಒಂದು ಆ ಗಂಗಾಗೆ ಬುದ್ಧಿ ಕಲ್ಸಕ್ಕೆ ಒಂದು ಅವಕಾಶನೂ ಸಿಗ್ತೈತಿ. ಏನಂತೀರಿ? ಕಮೆಂಟ್ನಾಗ ತಿಳಿಸ್ರಿ.